ಕಾರುಣ್ಯವೇ ರೂಪ, ಕಾರುಣ್ಯವೇ ಗುಣ ಎಂಬುದು ಮನುಷ್ಯನ ವ್ಯಕ್ತಿತ್ವದಲ್ಲಿ ಇರಬೇಕಾದ ಅತ್ಯುನ್ನತ ಮೌಲ್ಯವನ್ನು ಎತ್ತಿ ತೋರಿಸುವ ಸುಂದರವಾದ ನುಡಿಮುತ್ತು. ಇದರ ಸಂಪೂರ್ಣ ಅರ್ಥ ಮತ್ತು ವಿಸ್ತರಣೆ ಇಲ್ಲಿದೆ. ಪೀಠಿಕೆ. ಈ ಗಾದೆಮಾತು ಕರುಣೆ ಅಥವಾ ದಯೆಯ ಮಹತ್ವವನ್ನು ಸಾರುತ್ತದೆ. ಒಬ್ಬ ವ್ಯಕ್ತಿಯ ಬಾಹ್ಯ ಸೌಂದರ್ಯಕ್ಕಿಂತ ಅವನ ಅಂತರಂಗದ ಗುಣಗಳು ಮುಖ್ಯ ಎಂಬ ಸತ್ಯವನ್ನು ಇದು ಪ್ರತಿಪಾದಿಸುತ್ತದೆ. ಅಂತರಾರ್ಥ ಮತ್ತು ವಿವರಣೆ. 1. ಕಾರುಣ್ಯವೇ ರೂಪ, ದಯೆಯೇ ನಿಜವಾದ ಸೌಂದರ್ಯ. ಲೋಕದಲ್ಲಿ ನಾವು ಸಾಮಾನ್ಯವಾಗಿ ಮುಖದ ಅಂದವನ್ನು ರೂಪ ಎಂದು ಕರೆಯುತ್ತೇವೆ. ಆದರೆ ಈ ಗಾದೆಯ ಪ್ರಕಾರ ಒಬ್ಬ ವ್ಯಕ್ತಿಯ ಮುಖದ ಲಕ್ಷಣಗಳಿಗಿಂತ ಅವನಲ್ಲಿರುವ ಕರುಣಾಭಾವವೇ ಅವನಿಗೆ ನಿಜವಾದ ಅಂದವನ್ನು ನೀಡುತ್ತದೆ. ಪರರ ಕಷ್ಟಕ್ಕೆ ಮಿಡಿಯುವ ಕಣ್ಣುಗಳು ಮತ್ತು ಸಾಂತ್ವನ ನೀಡುವ ಮುಖಭಾವವೇ ಶ್ರೇಷ್ಠವಾದ ರೂಪ. ಕರುಣೆಯಿಲ್ಲದ ಸುಂದರ ಮುಖವು ಪರಿಮಳವಿಲ್ಲದ ಕಾಗದದ ಹೂವಿನಂತೆ ವ್ಯರ್ಥ. 2. ಕಾರುಣ್ಯವೇ ಗುಣ, ದಯೆಯೇ ಶ್ರೇಷ್ಠ ಗುಣ. ಮನುಷ್ಯನಿಗೆ ನೂರಾರು ಗುಣಗಳಿರಬಹುದು, ಬುದ್ಧಿವಂತಿಕೆ, ಸಾಹಸ, ಸಂಪತ್ತು ಇತ್ಯಾದಿ. ಆದರೆ ಇವೆಲ್ಲದರ ನಡುವೆ ಕಾರುಣ್ಯ ಅಥವಾ ದಯೆ ಇಲ್ಲದಿದ್ದರೆ ಆ ಮನುಷ್ಯತ್ವಕ್ಕೆ ಬೆಲೆ ಇರುವುದಿಲ್ಲ. ದಯೆಯೇ ಧರ್ಮದ ಮೂಲವಯ್ಯ ಎಂದು ಬಸವಣ್ಣನವರು ಹೇಳಿದಂತೆ ಸಕಲ ಜೀವರಾಶಿಗಳ ಮೇಲೆ ಪ್ರೀತಿ ಮತ್ತು ದಯೆ ತೋರುವುದೇ ಅತ್ಯಂತ ಶ್ರೇಷ್ಠವಾದ ಸಂಸ್ಕಾರ ಮತ್ತು ಗುಣವಾಗಿದೆ. 3. ವ್ಯಕ್ತಿತ್ವದ ವಿಕಸನ. ಯಾರು ತನ್ನ ಸ್ವಾರ್ಥವನ್ನು ಬಿಟ್ಟು ಇತರರ ಏಳಿಗೆಗಾಗಿ, ನೋವು ನಲಿವುಗಳಿಗಾಗಿ ಮಿಡಿಯುತ್ತಾರೋ ಅಂತಹವರನ್ನು ಸಮಾಜವು ದೇವತಾ ರೂಪದಲ್ಲಿ ಕಾಣುತ್ತದೆ. ಬುದ್ಧ, ಬಸವಣ್ಣ, ತಾಯಿ ತೆರೇಸಾರಂತಹ ಮಹಾಪುರುಷರು ಇಂದು ನಮಗೆ ನೆನಪಿರುವುದು ಅವರ ಬಾಹ್ಯರೂಪಕ್ಕಲ್ಲ, ಬದಲಾಗಿ ಅವರಲ್ಲಿದ್ದ ಅಪಾರವಾದ ಕಾರುಣ್ಯ ಎಂಬ ಗುಣಕ್ಕಾಗಿ. ಉಪಸಂಹಾರ. ಒಟ್ಟಾರೆಯಾಗಿ ಹೇಳುವುದಾದರೆ ಕೇವಲ ರೂಪವಂತನಾದರೆ ಸಾಲದು, ಗುಣವಂತನಾಗಬೇಕು. ಆ ಗುಣಗಳಲ್ಲಿ ಕಾರುಣ್ಯವು ಮಕುಟಪ್ರಾಯವಾದುದು. ಯಾರ ಹೃದಯದಲ್ಲಿ ದಯೆ ಇರುತ್ತದೆಯೋ ಅವರೇ ನಿಜವಾದ ಸುಂದರ ವ್ಯಕ್ತಿಗಳು. ದಯೆಯು ಮನುಷ್ಯನನ್ನು ದೇವನನ್ನಾಗಿ ಮಾಡುತ್ತದೆ.